ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಯೇಸು ಕ್ರಿಸ್ತನು ನಮಗೋಸ್ಕರ ಎಷ್ಟು ಪ್ರೀತಿ ತೋರಿಸಿದ್ದಾರೆಂದು ಪ್ರತಿದಿನ ನಿಮ್ಮೆಲ್ಲರಿಗೂ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಎಷ್ಟೇ ಜನರು ನಮ್ಮನ್ನು ಮರೆತು ಹೋದರೂ, ಯಾರೇ ನಮ್ಮ ಕೈ ಬಿಟ್ಟರೂ ನಮ್ಮನ್ನು ಮರೆಯದೆ ನಮ್ಮ ಕೈ ಹಿಡಿದು ನಡೆಸುವ ಕರ್ತನಾದ ಯೇಸು ಆಗಿದ್ದಾರೆ. ನಮ್ಮೆಲ್ಲರಿಗೋಸ್ಕರ, ಅಂದರೆ ನನಗೆ, ನಿಮಗೆ, ಪ್ರತಿಯೊಬ್ಬರಿಗೆ ಆಗಿದ್ದಾರೆ ಎನ್ನುವಂಥದ್ದಕ್ಕೆ ನಾವೇ ಸಜೀವ ಸಾಕ್ಷಿಯಾಗಿದ್ದೇವೆ. ಎಷ್ಟೋ ಜನ ಗತಕಾಲದಲ್ಲಿ ಮರಣ ಹೊಂದಿದ್ದಾರೆ, ಆಕ್ಸಿಡೆಂಟ್ಸ್ಗಳಲ್ಲಿ ಸತ್ತಿದ್ದಾರೆ. ಎಷ್ಟೋ ಜನರು ಹಾರ್ಟ್ ಅಟ್ಯಾಕ್ಸ್ನಿಂದ ಸತ್ತೋಗಿದ್ದಾರೆ. ಮತ್ತು ಇನ್ನು ಅನೇಕ ಇತರ ಕಾರಣಗಳಿಂದ ನಷ್ಟಕ್ಕೊಳಗಾಗಿ, ಯುದ್ಧಕ್ಕೊಳಗಾಗಿ ಪ್ರಾಣ ಕಳೆದುಕೊಳ್ಳುತ್ತಲೇ ಇದ್ದಾರೆ. ದೇವರು ನಮ್ಮನ್ನು ಸಜೀವವಾಗಿ ಇಟ್ಟಿರುವುದರಿಂದಲೇ ಬೆಳಗ್ಗೆ ಎದ್ದ ಕೂಡಲೇ ದೇವರನ್ನು ಸ್ತುತಿಸೋಣ. ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಸ್ತುತಿ ಕೃತಜ್ಞತೆಯುಳ್ಳ ಹೃದಯವನ್ನು ನಮಗೆ ದಯಪಾಲಿಸಿರಿ. ನಮ್ಮ ಜೀವಿತ ದಿನಗಳಲ್ಲಿ ನಾವು ಬದುಕುತ್ತಿರುವಾಗ, ಸಾಗುತ್ತಿರುವಾಗ ನಮ್ಮ ಬದುಕುಗಳು ಆಶೀರ್ವದಿಸಲ್ಪಡುವ ಹಾಗೆ, ಸಫಲತೆ ಕಾಣುವ ಹಾಗೆ, ದುಃಖ, ಕಣ್ಣೀರು, ವೇದನೆ, ಸೋಲು ಅನುಭವಿಸದೆ ದಿವ್ಯದಾನ, ಆಶೀರ್ವಾದ, ಅಭಿವೃದ್ಧಿ, ಆನಂದವನ್ನು ಹೊಂದಿಕೊಳ್ಳುತ್ತಾ ನಿಮ್ಮೊಂದಿಗೆ ನಡೆಯುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಆಮೇನ್ ಅಂದಿದ್ದೀರಾ ಪ್ರಿಯರೇ? ಹೇಗಿದ್ದೀರಿ? ಹೇಗಿದೆ ಜೀವಿತ? ಹೆಚ್ಚು ಜನ ಈ ದಿನ ಹೇಳುವ ಮಾತೇನು ಗೊತ್ತಾ? ನನಗೆ ತೃಪ್ತಿಯೇ ಇಲ್ಲ, ನನಗೆ ನೆಮ್ಮದಿಯೇ ಇಲ್ಲ, ನನ್ನ ಬದುಕಲ್ಲಿ ಏನಾಗ್ತಿದೆ ಎಂದು ನನಗೇ ಅರ್ಥವಾಗ್ತಿಲ್ಲ. ಯಾವುದೇ ಕೆಲಸ ಮಾಡೋಣ ಅಂದರೆ ಸೋತು ಹೋಗ್ತಿದ್ದೇನೆ, ಯಾವುದೇ ಕೆಲಸ ಮಾಡೋಣ ಅಂದರೆ ಅದು ನಿಂತು ಹೋಗುತ್ತಾ ಇದೆ, ಏನೇನೋ ಮಾಡೋಣ ಅಂದ್ಕೊಳ್ತಿದ್ದೇನೆ, ಕೊನೆಗೆ ಏನು ಮಾಡಲಾರ್ದ ಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದೇನೆ. ಏನೂ ಅರ್ಥ ಆಗ್ತಾ ಇಲ್ಲ ನನ್ನ ಬದುಕಿನಲ್ಲಿ ಏನಾಗ್ತಿದೆ ಎಂದು ಎನ್ನುವ ರೀತಿಯಲ್ಲಿ ಇರ್ತಾ ಇದ್ದೀರಾ? ನೋಡಿ ಪ್ರಿಯರೇ, ಯೇಸು ನಮ್ಮ ಸಂಗಡ ಇರುವುದಾದರೆ ನಾವು ಮಾಡುವ ಕೆಲಸಗಳೆಲ್ಲ ಸಫಲವಾಗ್ತವೆ. ಖಚಿತವಾಗಿಯೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುತ್ತಾರಲ್ಲವೇ, ನಮ್ಮ ಜೀವಿತದಲ್ಲಿ ಏರಿಳಿತ ಇರ್ತವೆ. ಒಂದು ಗಮ್ಯಕ್ಕೆ ಸೇರಬೇಕಾದರೆ ಟರ್ನ್ಸ್ಗಳಿರುವಾಗ ತಿರುಗಬೇಕು, ಎತ್ತರವಾದ ಬೆಟ್ಟ ಹತ್ತಬೇಕು, ತಗ್ಗಲ್ಲಿ ಇಳಿಯಬೇಕು. ಕೆಲವೊಮ್ಮೆ ಕಾರಲ್ಲಿ ಪ್ರಯಾಣ ಮಾಡಬೇಕಾದಾಗಲೂ ಕೂಡ ಕೆಲವೊಂದು ರೋಡ್ಸ್ಗಳು ಎಷ್ಟು ಡೊಂಕಾಗಿರ್ತವೆಂದು, ಕ್ಲೋಸ್ ಆಗಿರ್ತವೆಂದು, ಎಷ್ಟು ಮೇಲಕ್ಕೆ ಹತ್ತಿ ಕೆಳಗಿಳಿಯುವಂತಹ ಸಿಚುವೇಶನ್ಸ್ ಇರುತ್ತವೆ ಎಂದು ನಾನು ಮಾಡಿದ ಪ್ರಯಾಣದಲ್ಲಿ ಗುರುತಿಸಿದ್ದೇನೆ ಪ್ರಿಯರೇ. ಬದುಕು ಕೂಡ ಅಷ್ಟೇ. ಆದರೆ ನೀವು ಬೆಟ್ಟದ ಮೇಲಿದ್ರೂ, ತಗ್ಗಿನಲ್ಲಿದ್ದರೂ ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಸುರಕ್ಷಿತವಾಗಿರುತ್ತೀರಿ. ಪ್ರತಿ ಸ್ಥಳದಲ್ಲಿ ನೀವು ಫಲಿಸುತ್ತೀರಿ. ನೀವು ಕೊರತೆಯಲ್ಲಿದ್ದರೂ, ಸಮೃದ್ಧಿಯಲ್ಲಿದ್ದರೂ ದೇವರು ಅನುಗ್ರಹಿಸುವ ಸಮಾಧಾನ ಹೊಂದಿಕೊಂಡಿರುವುದಾದರೆ ನಿಮ್ಮ ಸ್ಥಿತಿ ಅಪ್ಸೆಟ್ ಆಗುವ ರೀತಿಯಲ್ಲಿರಲ್ಲ. ಮನುಷ್ಯರಾದ ನಾವು ಸ್ವಲ್ಪ ಸಂತೋಷ ಉಂಟಾದಾಗ ಹಿಗ್ಗುತ್ತೇವೆ, ದುಃಖ ಉಂಟಾದರೆ ಕುಗ್ಗಿ ಹೋಗ್ತೇವೆ. ಮನುಷ್ಯರು ನಮ್ಮನ್ನು ಮೆಚ್ಚಿಕೊಂಡ್ರೆ ಇನ್ನೇನಿರುತ್ತೆ ಬಿಡಿ, ಎಷ್ಟೋ ಹೆಚ್ಚಾಗಿ ಆನಂದಿಸ್ತೇವೆ. ಸ್ವಲ್ಪ ನಮ್ಗೆ ಯಾರಾದರೂ ಕರೆಕ್ಟ್ ಮಾಡಿದ್ರೆ, ನಮ್ಮನ್ನು ತಿದ್ದುವುದಾದರೆ, ನಮ್ಮನ್ನು ಗದರಿಸುವುದಾದರೆ, ನಮ್ಮನ್ನು ಒಂದು ವೇಳೆ ಕೀಳುಪಡಿಸುವುದಾದರೆ ಇನ್ನು ನನ್ನ ಕೈಲಾಗಲ್ಲ ಅಂದುಕೊಂಡು ನಿಂತು ಹೋಗುತ್ತೇವೆ. ನೀವು ಯಾವಾಗ ನೋಡಿದ್ರೂ ಕೂಡ ನಿಮಗಿರುವಂತಹ ಆ ಒಂದು ಏನನ್ನೋಣ, ಆ ಒಂದು ಆಸ್ಪಿರೇಷನ್ಸ್, ಅಂದರೆ ನೀವು ಎದುರಿಸುತ್ತಿರುವ ಪರಿಸ್ಥಿತಿಗಳ ಮೇರೆಗೋ, ನಿಮ್ಮ ಹೃದಯದಲ್ಲಿ ನೀವು ಅಂದುಕೊಳ್ಳುತ್ತಿರುವಂತಹ ಕಾರ್ಯದ ನಿಮಿತ್ತವೋ, ಇತರರು ಅಂದುಕೊಳ್ಳುತ್ತಿರುವುದರ ಮೇರೆಗೋ, ಇಲ್ಲವೇ ಬಹಿರಂಗವಾದ ಸ್ಥಿತಿಯ ಮೇರೆಗೋ ನಮ್ಮ ಆಧ್ಯಾತ್ಮಿಕ ಜೀವಿತ ಇದೆ ಎಂದು ಹೇಳಿಕೊಳ್ಳೋದಾದರೆ ಎಂದಿಗೂ ಮುಂದಕ್ಕೆ ಸಾಗಲಾರೆವು. ಗಮನ ಕೊಟ್ಟು ಕೇಳಿರಿ. ಯಾವತ್ತೂ ಕೂಡ ನೀವೆಲ್ಲರೂ ನಿಮಗೆ ಅನುಕೂಲವಾಗಿರಬೇಕು ಅಂತ ಅಂದುಕೊಳ್ಳಲೇಬಾರದು. ನಿಮ್ಮನ್ನು ಯಾರೊಬ್ಬರೂ ವಿಮರ್ಶಿಸಲಾರರು. ಹೇಳಬೇಕಾದ್ರೆ ಈ ದಿನಗಳಲ್ಲಿ ಈ ವಿಮರ್ಶೆಗಳು ಕೋಟ್ಯಾಂತರ ಇವೆ. ಕ್ರಿಟಿಸೈಸಮೇ ಒಂದು ಜಾತಿ ರೂಪದಲ್ಲಿ ನೋಡ್ತಿದ್ದೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಪ್ರತಿ ವಿಮರ್ಶೆಯನ್ನು ನಾವು ತೆಗೆದುಕೊಂಡು ಮನಸ್ಸು ಹಾಳು ಮಾಡಿಕೊಳ್ಳುವುದರಿಂದ ಪ್ರಯೋಜನವೇನಿದೆ ಹೇಳಿ? ಎಲ್ಲರೂ ನಮಗೆ ಒಳ್ಳೆಯವರು ಅನ್ನುವಾಗ ನಾವು ಒಳ್ಳೆಯವರೂ ಅಲ್ಲ, ಎಲ್ಲರೂ ಕೆಟ್ಟರು ಅಂದರೆ ನಾವು ಕೆಟ್ಟವರೂ ಅಲ್ಲ. ನಾವೇನಾಗಿದ್ದೇವೋ ಅದೇ ನಮ್ಮ ನಿಜ ಸ್ಥಿತಿ. ಅದು ನಿಮಗೂ ಗೊತ್ತು, ಮತ್ತಷ್ಟು ಮುಖ್ಯವಾಗಿ ನಿಮ್ಮ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು. ಯಾರೊಬ್ಬರೂ ನಮ್ಮ ಭಕ್ತಿ ಹೆಚ್ಚು ಮಾಡಲಾರರು, ಕಡಿಮೆಯೂ ಮಾಡಲಾರರು. ಹಾಗಾಗಿ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿತುಕೊಳ್ಳಿರಿ.
ಪರಿಸ್ಥಿತಿಗಳು ಹೇಗಿದ್ರೂ ಕೂಡ ಕರ್ತನಾದ ಯೇಸುವನ್ನು ನಂಬಿರಿ. ಕೇವಲ ಯೋಸೇಫನ ಜೀವಿತವೊಂದೇ ತೆಗೆದುಕೊಳ್ಳಿ ಬೈಬಲ್ನಲ್ಲಿ. ಅವನ ಜೀವಿತದಲ್ಲಿ ದೇವರು ದರ್ಶನ ಕೊಡುತ್ತಾರೆ, ದೇವರು ದೊಡ್ಡ ದೊಡ್ಡ ಕನಸುಗಳನ್ನು ಕೊಡುತ್ತಾರೆ. ಆದರೆ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಣ್ಣ ತಮ್ಮಂದಿರು ಗೇಲಿ ಮಾಡುತ್ತಾರೆ, ತಂದೆ ತಾಯಿಗಳು ಗದರಿಸುತ್ತಾರೆ, ಇದೇನು ಮಗನೇ ಎಂಬುದಾಗಿ. ಹಾಗಂತ ಅವನು ಕುಗ್ಗಿ ಹೋಗಲಿಲ್ಲ, ಹಾಗಂತ ಅವನು ತಿರುಗಿ ಬೀಳಲಿಲ್ಲ. ಎಷ್ಟೋ ಪ್ರೀತಿಸಲ್ಪಟ್ಟವನಾದಾಗಿಯೂ ಅವನನ್ನು ಗುಂಡಿಯೊಳಗೆ ತಳ್ಳಿ ಹಾಕ್ತಾರೆ, ಐಗುಪ್ತಕ್ಕೆ ಆಳಾಗಿ ಮಾರಿಬಿಡ್ತಾರೆ. ಆ ಫತಿಫೋರನ ಮನೆಯಲ್ಲಿದ್ದುಕೊಂಡು ಆ ನೀಚವಾದ ಬಂದಿ ಆಳಾಗಿ ಒಬ್ಬ ಆಳಿನಂತೆ ಕೆಲಸ ಮಾಡ್ತಾನೆ ಅಲ್ಲಿ. ನನ್ನ ಪರಿಸ್ಥಿತಿ ಏನು, ಯಾಕೆ ನಾನು ಹೀಗಾದೆ? ನಾನು ನನ್ನ ತಂದೆಗೆ ಮುದ್ದಾದ ಮಗನಾಗಿದ್ದೇನಲ್ಲವೇ? ನನಗಿಷ್ಟು ದೊಡ್ಡ ದೊಡ್ಡ ದರ್ಶನ ದೇವರು ಕೊಟ್ರಲ್ಲವೇ, ಅವೆಲ್ಲ ಏನಾದವು ಎಂದು ಯೋಚಿಸಿ ದೇವರ ವಿರುದ್ಧ ತಿರುಗಿ ಬೀಳಲಿಲ್ಲ. ಅವನು ಡಿಪ್ರೆಷನ್ಗೆ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ಕೊಳ್ಳಲಿಲ್ಲ. ನಾನು ಎಲ್ಲಿದ್ರೆ ನನಗೇನು, ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂದು ನಂಬಿರುವುದರಿಂದಲೇ ಸಂತೋಷದಿಂದ ತನ್ನ ಕೈಗೆ ಕೊಡಲ್ಪಟ್ಟ ಕೆಲಸ ಮಾಡುತ್ತಾನೆ. ಅವನು ಮಾಡುವ ಕೆಲಸಗಳ ಕುರಿತು ಬೈಬಲಲ್ಲಿ ಬರೆಯಲಾಗಿದೆ ಪ್ರಿಯರೇ. ನೀವು ಎಂದಾದರೂ ಅದನ್ನು ಓದಿದ್ದೀರಾ? ಆದಿಕಾಂಡ 39ನೇ ಅಧ್ಯಾಯದಲ್ಲಿ 2ನೇ ವಚನ ಹೇಳುತ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ತನ್ನ ದಣಿಯಾದ ಐಗುಪ್ತ್ಯನ ಮನೆಯಲ್ಲಿ ಇದ್ದನು. ಐಗುಪ್ತ್ಯನ ಮನೆಯಲ್ಲಿ ಇದ್ದಾಗಿಯೂ ಒಬ್ಬ ಅನ್ಯನ ಮನೆಯಲ್ಲಿ ಇದ್ದಾಗಿಯೂ ಯಜಮಾನನು ಆಗಿರುವ ಅನ್ಯನಾದ ಅಧಿಪತಿಯ ಮನೆಯಲ್ಲಿದ್ದಾಗಿಯೂ ಒಬ್ಬ ಬಂದಿಯಾಳು ದಾಸನೂ ಆಗಿದ್ದಾಗಿಯೂ ದೇವರು ಅವನ ಸಂಗಡ ಇದ್ರು. ಅದಕ್ಕಾಗಿ ಅವನು ಅಭಿವೃದ್ಧಿಯಾಗುತ್ತಿದ್ದಾನೆ. ಅವನು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದಾನೆ. ಯೆಹೋವನು ಅವನ ಸಂಗಡ ಇದ್ದದ್ದರಿಂದ ಅವನು ಮಾಡುವ ಕೆಲಸಗಳನ್ನೆಲ್ಲ ಅವನ ಕೈಯಿಂದ ಸಫಲಗೊಳ್ಳುತ್ತಿದೆ ಎಂದು ಯಜಮಾನನು ನೋಡಿದನು. ದೇವರು ಅವನ ಸಂಗಡ ಇದ್ದಾರೆಂದು ತಾನೇ ತನ್ನಷ್ಟಕ್ಕೆ ಹೇಳಿಕೊಳ್ಳಲಿಲ್ಲ. ದೇವರು ಅವನ ಸಂಗಡ ಇದ್ದಾನೆ ಎಂಬುದಾಗಿ ಅವನ ಅನ್ಯನಾದ ಯಜಮಾನನು ನೋಡುತ್ತಾನೆ. ಕಾರಣ ಅವನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಸಫಲತೆ ಇತ್ತು. ಪರೀಕ್ಷೆ ಬರೆದ್ರೆ ಫೇಲ್ ಆಗುತ್ತೀರಾ, ಇಂಟರ್ವ್ಯೂಗೆ ಹೋದ್ರೆ ಅಳುವ ಮುಖ ಇಟ್ಕೊಂಡು ತಿರುಗಿ ಬರುತ್ತೀರಾ, ಒಂದು ಕೆಲಸ ಪ್ರಾರಂಭಿಸಿದ್ರೆ ಮಧ್ಯದಲ್ಲೇ ನಿಲ್ಲಿಸಿ ಬಿಡುತ್ತೀರಾ, ಕೈ ಎತ್ತಿಬಿಟ್ಟು ನನ್ನ ಕೈಲಾಗಲ್ಲ ಎಂಬುದಾಗಿ ಎಷ್ಟು ಕೆಲಸ ಇದೆ ನಾನು ನಿಲ್ಲಿಸಿಲ್ಲ ನೀವು. ಹೀಗೆ ಎಷ್ಟು ವಿಷಯಗಳನ್ನು ಸ್ಟಾರ್ಟ್ ಮಾಡಿ ನೀವು ನಿಲ್ಲಿಸಿಲ್ಲ ಹೇಳಿ. ದೇವರು ನಿಮ್ಮ ಜೊತೆ ಇರಲಾರದೆ ನಿಮ್ಮ ಸ್ವಂತ ಶಕ್ತಿಯಿಂದ ಸಾಮರ್ಥ್ಯದಿಂದ ನೀವೇನೋ ಮಾಡಬೇಕೆಂದಿರುವಾಗ ತಪ್ಪದೆ ನೀವು ಸೋತು ಹೋಗ್ತೀರಿ. ಆದರೆ ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಶತ್ರು ಎಷ್ಟೇ ಗಟ್ಟಿಯಾಗಿದ್ರೂ ಸಹ, ನಿಮ್ಮನ್ನು ಎದುರಿಸುವಂತಹ ವಿಷಯಗಳು ಎಷ್ಟೇ ಇದ್ರೂ ಸಹ, ಎಷ್ಟೇ ಕಠಿಣವಾದ ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ರೂ ಕೂಡ ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಜಯ ಹೊಂದುತ್ತೀರಿ. ಹಿಜ್ಕಿಯ ರಾಜನ ಬಗ್ಗೆ ಬೈಬಲಲ್ಲಿ ಬರೆಯಲಾಗಿದೆ ನೋಡಿ. ಹಿಜ್ಕಿಯ ರಾಜನ ಬಗ್ಗೆ ಗೊತ್ತಾ? ಅವನು 20 ವರ್ಷದಲ್ಲಿ ರಾಜನಾದನಂತೆ. 20 ವರ್ಷದಲ್ಲಿ ಒಬ್ಬನು ರಾಜನಾಗುವುದಾದ್ರೆ ಅಂತಹ ಯವನಸ್ಥನನ್ನು ಆ ರಾಜ್ಯದಲ್ಲಿ ಹಿಡಿಲಿಕ್ಕಾಗುತ್ತದೋ? ಎಷ್ಟೋ ಹೊಸ ಹೊಸ ರೂಲ್ಸ್ಗಳನ್ನು, ಕಾಯ್ದೆ ಕಾನೂನುಗಳನ್ನು ತರ್ತಾನೆ. ಯವನಸ್ಥರಿಗೆ ಎಷ್ಟೋ ಪ್ರೋತ್ಸಾಹ ಕೊಡುತ್ತಾನೆ. ಯವನಸ್ಥರು ಇಷ್ಟ ಬಂದಂತೆ ತಿರುಗಾಡಬಹುದು ಅಂದ್ಕೊಂಡು ಹೊಸ ಹೊಸ ಕಾಯ್ದೆಗಳನ್ನು ತರುತ್ತಾನೆ. ಹೌದಲ್ಲವೇ? ಆದರೆ ಇವನೇನ್ ಮಾಡ್ತಾನೆ ಗೊತ್ತಾ? ಹಾಳಾಗಿರುವ ಆಲಯವನ್ನು ಸರಿಪಡಿಸಿ ಆಲಯದಲ್ಲಿ ನಿಂತು ಹೋದ ಎಲ್ಲ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿ ಅವನು ಕೂಡ ಬೆಳಗ್ಗೆ ಎದ್ದು ದೇವರ ಆಲಯಕ್ಕೆ ಹೋಗುವುದನ್ನು ನೋಡುತ್ತೇವೆ. ದೇವರು ನನಗೆ ರಾಜನಾಗಿ ಮಾಡಿದ್ದಾರೆ, ಆತನ ಆಲಯ ನಾನು ಸರಿಪಡಿಸಬೇಕು, ದೇವರನ್ನು ನಾನು ಆರಾಧಿಸಬೇಕೆಂದು ಆಶಿಸುತ್ತಾನೆ. ಆ ಆಸೆ ದೇವರು ನೋಡ್ತಾರೆ ಪ್ರಿಯರೇ. ದೇವರಿಗೋಸ್ಕರ ಆಸೆ ಪಟ್ಟವರನ್ನು ದೇವರು ಆಶೀರ್ವದಿಸ್ತಾರೆ. ಜಿಂಕೆ ನೀರಿನ ತೊರೆಗಳಿಗಾಗಿ ಆಸೆ ಪಟ್ಟಂತೆ ನನ್ನ ಜೀವಸ್ವರೂಪನಾದ ದೇವರ ಸನ್ನಿಧಿಯಲ್ಲಿ ನಾನು ಕಾಣಿಸಿಕೊಳ್ಳಬೇಕೆಂದು ಆಸೆ ಪಡ್ತಿದ್ದೇನೆ ಎಂದು ಹೇಳಿದ ದಾವೀದನ ಪ್ರಾರ್ಥನೆ ಕೇಳಿ ದೇವರು ದಾವೀದನ ಸಂಗಡ ಇದ್ದಾರೆಂದು ಬೈಬಲ್ನಲ್ಲಿದೆ. ಅವನು ಎಲ್ಲಿಗೆ ಹೋದ್ರೂ ಕೂಡ ಅಲ್ಲಿಗೆ ಜಯ ಕೊಟ್ಟಿದ್ದಾರೆ, ಅವನ ಸಂಗಡ ಇದ್ದು ಅವನನ್ನು ಕಾಪಾಡಿದಾರೆಂದು ಬೈಬಲ್ನಲ್ಲಿ ನೋಡ್ತೇವೆ. ಎಷ್ಟು ವಿಧಾನದಲ್ಲಿ ಸೌಲನು ಅವನನ್ನು ಕೊಲ್ಲಬೇಕು, ನಷ್ಟಪಡಿಸಬೇಕೆಂದು ಪ್ರಯತ್ನಿಸಿದರು, ದಾವೀದನು ಸುರಕ್ಷಿತವಾಗಿ ಸಂತೋಷವುಳ್ಳವನಾಗಿ ಇರುತ್ತಾನೆ. ಕಾರಣ ದೇವರು ಅವನ ಸಂಗಡ ಇದ್ರು. ಇಲ್ಲಿ ಹಿಜ್ಕಿಯನ ಸಂಗಡ ದೇವರು ಇರುತ್ತಾರೆ. ಕಾರಣ ದೇವರನ್ನು ಪ್ರೀತಿಸುತ್ತಾನೆ, ದೇವರ ಆಲಯವನ್ನು ಪ್ರೀತಿಸುತ್ತಾನೆ, ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತಾನೆ, ದೇವರ ಮಾತಿಗೆ ವಿಧೇಯನಾಗುತ್ತಾನೆ. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಡಬೇಕಾದ್ರೆ, ನಿಮ್ಮ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡಬೇಕಾದ್ರೆ, ನಿಮ್ಮ ಕೆಲಸಗಳಲ್ಲಿ ಆಶೀರ್ವಾದ ಇರಬೇಕಾದ್ರೆ, ನೀವು ಅಂದುಕೊಂಡದ್ದನ್ನು ನೀವು ಸಾಧಿಸಬೇಕಾದರೆ, ನೀವು ನಿಜವಾಗ್ಲೂ ಅಭಿವೃದ್ಧಿಯಾಗಬೇಕಾದರೆ, ನಿಮ್ಮ ಕೈ ಕೆಲಸಗಳು ಸಫಲಗೊಳ್ಳಬೇಕಾದರೆ, ನೀವು ದೇವರ ಜೊತೆ ಇರುವಿಕೆಯನ್ನು
ಕೋರಿಕೊಳ್ಳಬೇಕು. ಆತನು ಎಲ್ಲರ ಸಂಗಡ ಇರುವ ಇಮ್ಯಾನುವೇಲ್ ದೇವರಾಗಿದ್ದಾರೆ. ಆತನು ಈ ಲೋಕದಲ್ಲಿ ನಮ್ಮ ಸಂಗಡ ಇರುವುದಕ್ಕಾಗಿಯೇ ಆತನೇ ಈ ಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆಯ ಯಜ್ಞವನ್ನು ಮಾಡಿ ಪರಿಶುದ್ಧಾತ್ಮನನ್ನು ನಮಗೆ ಆದರಣೆ ಕರ್ತನನ್ನಾಗಿ ಅನುಗ್ರಹಿಸಿದ್ದಾರೆ. ಆತನನ್ನು ಕೋರಿಕೊಂಡಂತಹ ಎಲ್ಲರನ್ನೂ ಆತನು ಆಶೀರ್ವದಿಸುತ್ತಾರೆ. ಆತನನ್ನು ಪ್ರೀತಿಸಿದಂಥವರಿಗೆ ಆತನ ಬೇಲಿ ಇರುತ್ತದೆ. ಹಿಜ್ಕೀಯನ ವಿಷಯದಲ್ಲಿ ಬರೆಯಲಾಗಿದೆ. ಸತ್ಯವೇದದ 2ನೇ ಅರಸುಗಳು 18ನೇ ಅಧ್ಯಾಯದಲ್ಲಿ 7ನೇ ವಚನ ಮಾತ್ರ ಓದುತ್ತೇನೆ ಕೇಳ್ರಿ. ದಿನವಿಡೀ ನೀವು ಚೆನ್ನಾಗಿ ಅಧ್ಯಾಯವೆಲ್ಲ ಓದಿರಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದುದರಿಂದ ಯೆಹೋವನು ಅವನ ಸಂಗಡ ಇದ್ದನು, ಅವನು ಹೋಗಿದ್ದ ಸ್ಥಳಗಳಲ್ಲೆಲ್ಲ ಅವನು ಜಯ ಹೊಂದಿದನು. ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಹೋದ ಸ್ಥಳಗಳಲ್ಲೆಲ್ಲ ಜಯ ಹೊಂದಿದನು. ಯಾವ ಸೋಲು ಇಲ್ಲ. ಯೇಸುವಿನ ಸಂಗಡ ಇದ್ದಂಥವರು ಜಯಿಸುವರು. ಯೇಸು ಜಯಶಾಲಿಯಾಗಿದ್ದಾರೆ. ಆತನು ಮರಣ ಜಯಿಸಿದ ಆತನಾಗಿದ್ದಾರೆ, ಸೈತಾನನನ್ನು ಜಯಿಸಿದ ಆತನಾಗಿದ್ದಾರೆ, ಪಾತಾಳ ಜಯಿಸಿದ ಆತನಾಗಿದ್ದಾರೆ. ಎಲ್ಲಾ ವಿಷಯಗಳಲ್ಲಿ ನಮ್ಮಂತೆಯೇ ಶೋಧನೆಗೊಳಗಾದಾಗಿಯೂ ಪ್ರತಿ ಪಾಪವನ್ನು ಜಯಿಸಿ ನಮ್ಮೆಲ್ಲರಿಗೆ ಮಾದರಿಯಾದನು. ಪಾಪರಹಿತನಾಗಿದ್ದನು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬವನ್ನು ಜಯಿಸಿದಾತನಾದರು. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಎಷ್ಟೋ ವಿಧಾನಗಳಲ್ಲಿ ಸೈತಾನನು ನಮ್ಮನ್ನು ಸೋಲಿಸಿ ನಮ್ಮನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂದು, ದೇವರಿಂದ ನಮ್ಮನ್ನು ದೂರಪಡಿಸಬೇಕೆಂದು ಅವನು ತನ್ನ ಪ್ರಯತ್ನ ತಾನು ಮಾಡುತ್ತಿರ್ತಾನೆ. ಯೇಸುವನ್ನು ಅಪ್ಪಿಕೊಂಡಿರಿ, ಆತನ ಮಾತಿನ ಪ್ರಕಾರ ನಡೆದುಕೊಳ್ಳಿರಿ. ಆತನ ಇಷ್ಟದಂತೆ ನೀವು ಜೀವಿಸುವುದಾದರೆ, ಆತನೊಂದಿಗೆ ಅನುಸಂಬಂಧವುಳ್ಳ ವ್ಯಕ್ತಿಯಾಗಿ ನೀವಿರೋದಾದರೆ, ಆಸ್ ಆಫನ್ ಆಸ್ ಯು ಕ್ಯಾನ್ ದೇವರು ನಿಮ್ಮ ಸಮೀಪವಾಗಿರಬೇಕು. ದೇವರನ್ನು ಮರೆಯುವಂಥವರು ನಷ್ಟ ಹೋಗುತ್ತಾರೆ. ದೇವರನ್ನು ಮರೆಯುವವರು ಮರಣವನ್ನು ಅನುಭವಿಸುತ್ತಾರೆ. ಎಷ್ಟು ಕಾಲವಾಯಿತು ನೀ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿ? ಎಷ್ಟು ಕಾಲವಾಯಿತು ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸಿ, ಆತನ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ಧ್ಯಾನಿಸಿ? ಎಷ್ಟು ಕಾಲ ಆಯಿತು ಆಲೋಚಿಸಿ. ಪ್ರತಿದಿನ ಬೆಳಗ್ಗೆ ಈ ರೀತಿ ದೇವರ ವಾಕ್ಯ ನಾವು ಸಾರ್ತಿದ್ದೇವೆ. ದಿನವೆಲ್ಲ ನೀವು ದೇವರ ವಾಕ್ಯ ಧ್ಯಾನಿಸಬೇಕೆನ್ನುವುದಕ್ಕಾಗಿ ದೇವರು ನಿಮ್ಮ ಸಂಗಡ ಇದ್ದು, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಕಾಲೇಜಿನಲ್ಲಿ, ನೀವು ಹೋಗೋದ್ರಲ್ಲಿ ಬರೋದ್ರಲ್ಲಿ, ನಿಮ್ಮ ಪ್ರಯಾಣಗಳಲ್ಲಿ, ಕೆಲಸಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಆತನು ನಿಮ್ಮ ಸಂಗಡ ಇರುವುದಾದರೆ ಎಲ್ಲಿಯೂ ಘರ್ಷಣವಿರಲ್ಲ. ಎಲ್ಲೇ ಶೋಧನೆ ಇದ್ರೂ ಕೂಡ ಅಲ್ಲಿ ಜಯ ಇರುತ್ತದೆ. ಎಲ್ಲೇ ಆಗಲಿ ಶತ್ರು ವಿಜೃಂಭಿಸುವಾಗ ಅವನನ್ನು ಅಡಗಿಸಿ ಬಿಡುವುದಕ್ಕಾಗಿ ಪರಿಶುದ್ಧಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಂಡವರಾಗಿರ್ತೇವೆ. ದೇವರು ಅವನಿಗೇನು ಮಾಡಿದ್ರಂತೆ? ಅವನು ಹೋದ ಸ್ಥಳದಲ್ಲೆಲ್ಲ ಅವನಿಗೆ ಜಯ ಕೊಟ್ಟರು. ಅವನು ಮಾಡಿದ ಕೆಲಸವನ್ನೆಲ್ಲ ಸಫಲವಾಯಿತು. ದೇವರೇ ನಮ್ಮ ಸಂಗಡ ಇರುವಾಗ ನಮ್ಮನ್ನು ಈ ಲೋಕದಲ್ಲಿ ಯಾರೊಬ್ಬರೂ ಯಾವುದೇ ರೀತಿಯ ಹಾನಿ ನಮಗೆ ಮಾಡಲಾರರು. ಇಸಾಕನ ವಿಷಯದಲ್ಲಿ ನೋಡಿದ್ರೂ ಸಹ ದೇವರು ಅವನ ಸಂಗಡ ಇರುವುದರಿಂದ ಅವನು 100ರಷ್ಟು ಫಲಿಸುತ್ತಾನೆ. ದೇವರು ಅವನನ್ನು ಆಶೀರ್ವದಿಸಿರುವುದರಿಂದ ಅವನು 100ರಷ್ಟು ಫಲಿಸಿದ್ದಾನೆ. ಅವನು ಮಾಡಿದೆಲ್ಲ ಸಫಲವಾಗುತ್ತೆ. ಅವನು ಬಾವಿಯಾಗಿದ್ರೆ ನೀರು ಹೊರತೆಯಂತೆ ಉಕ್ಕಿಕೊಂಡು ಬಂದವು. ಶತ್ರುಗಳು ಅವನೊಂದಿಗೆ ಜಗಳವಾಡಿ ಅವನಿಗೆ ಏನೆಂದು ಮಾತಾಡುತ್ತಾರೆ ಗೊತ್ತಾ? ನೋಡಿರಿ, ಆದಿಕಾಂಡ 26ನೇ ಅಧ್ಯಾಯದ 28ನೇ ವಚನ. ಅವರು ನಿಶ್ಚಯವಾಗಿಯೂ ಯೆಹೋವನು ಅವನ ಸಂಗಡ ಇರುವುದನ್ನು ನೋಡಿರುವುದರಿಂದ ನಮಗೂ ನಿನಗೂ ಮಧ್ಯದಲ್ಲಿ ಒಂದು ಪ್ರಮಾಣ ಮಾಡಿಕೊಂಡು ಒಪ್ಪಂದ ಮಾಡಿಕೊಳ್ಳೋಣ ಅನ್ನುತ್ತಾರಂತೆ. ನಿಶ್ಚಯವಾಗಿಯೂ ದೇವರು ನಿನ್ನ ಸಂಗಡ ಇದ್ದಾರೆಂದು ಶತ್ರು ಅಂದರೆ ಜಗಳವಾಡಿದವನು ಗುರುತಿಸಿ ಬಂದು ಸಮಾಧಾನಗೊಳ್ತಿದ್ದಾನಂತೆ. ಹೌದು, ಒಬ್ಬನ ಪ್ರವರ್ತನೆ ದೇವರ ದೃಷ್ಟಿಯಲ್ಲಿ ಸರಿಯಾಗಿರೋದಾದರೆ ಅವನ ಶತ್ರುಗಳೆಲ್ಲ ಮಿತ್ರರಾಗುವರು ಎಂಬ ಮಾತು ಅವನ ಜೀವಿತದಲ್ಲಿ ನೋಡಬಹುದು. ದೇವರ ಮಾತಿಗೆ ವಿಧೇಯರಾಗೋಣ ಪ್ರಿಯರೇ. ದೇವರ ಜೊತೆ ಇರುವಿಕೆ ಕೋರಿಕೊಳ್ಳೋಣ. ದೇವರ ಮಾರ್ಗದಲ್ಲಿ ನಡೆಯೋಣ. ಆಗ ಜಯ, ಆಗ ಸಫಲತೆ, ಆಗ ದಿವ್ಯದಾನ, ಆಗ ಅಭಿವೃದ್ಧಿ ನಮ್ಮ ಜೀವಿತದಲ್ಲಿ ನೋಡಬಲ್ಲೆವು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯೇಸುವನ್ನು ಪ್ರೀತಿಸುತ್ತಿದ್ದೇವೆಂದು, ಯೇಸುವನ್ನು ನಂಬಿಕೊಂಡಿದ್ದೇವೆಂದು ಹೇಳಿಕೊಳ್ಳುತ್ತಲೇ ನಿಮ್ಮ ಸನ್ನಿಧಿಯನ್ನು ಕಳೆದುಕೊಂಡವರಾಗಿರ್ತಿದ್ದೇವೆ. ನೀವಿಲ್ಲದ ಸ್ಥಳಗಳಿಗೆ ಹೋಗುತ್ತಾ, ನೀವು ಹೇಳದ ಕೆಲಸ ಮಾಡುತ್ತಾ, ನಾವು ನಮ್ಮ ಇಷ್ಟಾನುಸಾರವಾಗಿರುತ್ತಾ ಸೋಲನ್ನು ರುಚಿ ನೋಡುವವರಾಗಿ ನಾವಿರಲಾರದೆ ಆ ದಿನ ಯೋಸೇಫನ ಸಂಗಡ ಇದ್ದಂತೆ
ಆ ದಿನ ಇಸಾಕನ ಸಂಗಡ ಇದ್ದಂತೆ, ಆ ದಿನ ಹಿಜ್ಕೀಯನ ಸಂಗಡ ಇದ್ದು ಜಯ ಕೊಟ್ಟಿರುವಂತೆ ನಮ್ಮ ಬದುಕಿನ ದಿನಗಳಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಜೊತೆ ಇರುವಿಕೆ ಕೋರಿಕೊಂಡು ನಿಮ್ಮ ಸನ್ನಿಧಿಯನ್ನು ಹೊಂದಿಕೊಂಡು ನಿಮ್ಮಿಂದ ಆಶೀರ್ವದಿಸಲ್ಪಟ್ಟು ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಉತ್ತರ ದಯಪಾಲಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ದೇವರ ಮಹಾಕೃಪೆಯಿಂದ ಬೇರೆ ಬೇರೆ ಅನೇಕ 6 ಭಾಷೆಗಳಲ್ಲಿ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ವಿವಿಧ ಚಾನಲ್ಸ್ಗಳಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಇದಕ್ಕಾಗಿ ಅನೇಕ ಬಿಲ್ಸ್ಗಳನ್ನು ಕಟ್ಟಬೇಕಾದ ಅವಶ್ಯಕತೆ ಇದೆ. ಆ ಹೋರಾಟದಲ್ಲಿ ದೇವರು ಕಳೆದ 20 ವರ್ಷ ಸಹಾಯ ಮಾಡಿರುವಂತೆ ಕರ್ತನ ಬರಣದವರೆಗೂ ಈ ಸೇವೆ ಮುಂದುವರಿಸಬೇಕೆಂದು ಇನ್ನೂ ಎಷ್ಟೋ ಜನ ಟಿವಿಯಲ್ಲಿಯೇ ವಾಕ್ಯ ಕೇಳ್ತಿದ್ದಾರೆಂದು ನಾವು ಗುರುತಿಸಿ 50% ಆಫ್ ಇಂಡಿಯನ್ಸ್ ಸ್ಮಾರ್ಟ್ ಫೋನ್ ಇಲ್ಲದವರಾಗಿರೋದ್ರಿಂದ ಟಿವಿ ಪ್ರೋಗ್ರಾಂ ಕೂಡ ಕಂಟಿನ್ಯೂ ಮಾಡ್ತಿದ್ದೇವೆ. ಹಾಗೆ ದಿನಾಲು ನಿಮಗೋಸ್ಕರ ಅನುದಿನದ ಧ್ಯಾನ ಈ ರೀತಿ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕರ್ತನು ಕೊಡುವ ಹೊಸ ಹೊಸ ಪರಲೋಕದ ಮನ್ನಾದಂತೆ ಒಳ್ಳೊಳ್ಳೆ ಸಂದೇಶಗಳನ್ನು ಅನೇಕ ವಾಗ್ದಾನ ರೂಪದಲ್ಲಿರುವ ದೇವರ ವಾಕ್ಯ ಸಾರುತ್ತಾ ಇದ್ದೇವೆ. ನೀವು ಆತ್ಮಿಕವಾಗಿ ಬಲಗೊಳ್ಳುತ್ತಾ ಇರುವುದಾದರೆ ಈ ಸೇವೆಗೆ ಸಹಕರಿಸಬೇಕಾದ ಜವಾಬ್ದಾರಿಕೆ ನಿಮ್ಮ ಮೇಲಿದೆ ಎಂದು ನಾನು ಹೇಳುವ ಅಗತ್ಯವಿಲ್ಲ. ಕರ್ತನ ಪ್ರೇರೇಪಣೆ ಮೇರೆಗೆ ನಿಮ್ಮ ಉದಾರತೆಯ ಕಾಣಿಕೆ ಕೊಡಲು ಇಚ್ಛಿಸುವುದಾದರೆ ನಾನು ದಿನಾಲೂ ಈ ರೀತಿ ಹೇಳ್ತಾ ಇಲ್ಲ, ಆದರೆ ಕೇವಲ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಜ್ಞಾಪಕಗೊಳಿಸುತ್ತಿದ್ದೇನೆ. ನಿಮ್ಮ ಉದಾರತೆಯ ಕಾಣಿಕೆ ನಮಗೆ ಎಷ್ಟೋ ಅಮೂಲ್ಯವಾಗಿದೆ. ಅದನ್ನು ಸೇವೆಯಲ್ಲಿ ಬಳಸಿ ಅನೇಕರಿಗೆ ಪ್ರತಿಫಲ ದೊರಕುವ ಹಾಗೆ ಮಾತ್ರವಲ್ಲ, ನಿಮ್ಮಲ್ಲಿ ಕೆಲವರು ಈಗಾಗಲೇ ಸಪೋರ್ಟ್ ಮಾಡುತ್ತಿರುವುದಕ್ಕಾಗಿ ದೇವರಿಗೆ ಎಷ್ಟೋ ಸ್ತುತಿಸುತ್ತೇನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ವಿವರಗಳು ಬೇಕಾದರೆ ಕೆಳಗಡೆ ಕೊಡಲ್ಪಟ್ಟಿರುವ ಅಕೌಂಟ್ ನಂಬರ್ಗೆ ನೀವು ಅಕೌಂಟಲ್ಲಿ ದುಡ್ಡು ಜಮಾ ಮಾಡ್ಬೋದು, ಇಲ್ಲವೇ ಫೋನ್ ಪೇ, ಗೂಗಲ್ ಪೇ ಮಾಡ್ಬೋದು. ಫೋನ್ ನಂಬರ್ ಕೊಡಲಾಗಿದೆ ಅಲ್ಲವೇ, ಆ ಫೋನ್ ನಂಬರ್ಗೆ ಸಂಪರ್ಕಿಸಬಹುದು. ಕರ್ತನ ಮಹಾಕೃಪೆಯಿಂದ ಎಷ್ಟೋ ಪ್ರಯಾಸಪಟ್ಟು ಈ ಸೇವೆ ಮಾಡ್ತಿದ್ದೇವೆ. ನೀವು ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರುತ್ತೇನೆ. ಈ ಸೇವೆಯಿಂದ ನೀವು ಹೊಂದುವ ಮೇಲುಗಳನ್ನು 8939731313 ನಂಬರ್ಗೆ ನಮಗೆ ತಿಳಿಯಪಡಿಸಿರಿ. ಈಗಾಗಲೇ ನಿಮ್ಮಲ್ಲಿ ಎಷ್ಟೋ ಜನ ಉಪಕಾರ ಹೊಂದಿದ್ದಾರೆ ಎಂದು ತಿಳಿಸಿದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಕರ್ತನ ಚಿತ್ತವರದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂತಹವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.